ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್. ನೋಡಿ, ನಾವು ಇವತ್ತು VO ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಎಕ್ಸಾಮ್ ಏನಂದರೆ ಈ ತಿಂಗಳು ಎಂಡಿಂಗು ಅಥವಾ ನೆಕ್ಸ್ಟ್ ಮಂತು ನೋಟಿಫಿಕೇಷನ್ ಹೊರಡೋ ಚಾನ್ಸಸ್ ಇದೆ. ನೋಡಿ, ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಫಸ್ಟ್ ಏನು ಮಾಡಬೇಕು ಅಂದರೆ ನಾವು PUC ಮುಗಿಸಿರ್ಬೇಕು. ಅಂದರೆ ಮಿನಿಮಮ್ ಏಜ್ ಕ್ವಾಲಿಫಿಕೇಷನ್ ಏನು ಮಾಡಿದೆ ಅಂದರೆ ಸೆಕೆಂಡ್ PUC ಅದಕ್ಕೆ ಈಕ್ವಲೆಂಟ್ ಏನಾದ್ರು ಅಪ್ಲೈ ಮಾಡಿದ್ರೆ ನಾವು ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ನಾವು ಅಪ್ಲೈ ಮಾಡಬೇಕಾದ್ರೆ ನಮಗೆ ಮಿನಿಮಮ್ಮು 18 ವರ್ಷ ಆಗಿರಬೇಕು, ಜೊತೆಗೆ PUC ಮಾಡಿರಬೇಕು. ಅದು ಮಿನಿಮಮ್ ಕ್ವಾಲಿಫಿಕೇಷನ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ಅಂದರೆ ಏಜ್ ಲಿಮಿಟ್ ಅಂದರೆ 35 ಅಂತ ಸದ್ಯಕ್ಕಿದೆ. ನೋಟಿಫಿಕೇಷನ್ ಕೊಟ್ಟ ಮೇಲೆ ಪ್ಲಸ್ 5 ಇಯರ್ಸ್ ಆ್ಯಡ್ ಆಗ್ಬೋದು ಅನಿಸುತ್ತೆ. ನೋಡಿ, ನಮಗೆ ಈಗ ಒಟ್ಟು 572 VA ಪೋಸ್ಟ್ನ ಕಾಲ್ ಮಾಡಿದ್ದಾರೆ. VA ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, VAO ಪೋಸ್ಟ್ನ ಕಾಲ್ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಕಾಲ್ ಮಾಡ್ತಾರೆ, ನೋಟಿಫಿಕೇಷನ್ ಹೊಡಿಸ್ತಾರೆ. ಜೊತೆಗೆ ಇಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟೆಷ್ಟು ಜಾಬ್ ವೇಕೆನ್ಸಿ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದು ಬಂದು ಬೆಳಗಾವಿಯಲ್ಲಿ ಒಟ್ಟು 52 ಪೋಸ್ಟ್ಗಳಿದೆ. ನೆಕ್ಸ್ಟ್ ಬಂದು ವಿಜಯಪುರದಲ್ಲಿ ಬಂದು ಅದಲ್ಲೂ ಕೂಡ ಎಷ್ಟು 52 ಪೋಸ್ಟರ್ಸ್ ಇದೆ. ನೆಕ್ಸ್ಟು ಬಾಗಲಕೋಟೆಯಲ್ಲಿ 39 ಪೋಸ್ಟ್ ಬರುತ್ತೆ. ನೆಕ್ಸ್ಟು ಕಲಬುರ್ಗಿಲಿ ಕೂಡ 39 ಪೋಸ್ಟ್ ಇದೆ. ನೆಕ್ಸ್ಟು ರಾಯಚೂರಲ್ಲಿ 36 ಪೋಸ್ಟ್ ಇದೆ. ನೆಕ್ಸ್ಟು ತುಂಬ ಅತಿ ಹೆಚ್ಚು ಪೋಸ್ಟ್ ಅಂದರೆ ಬೀದರಲ್ಲಿ 215 ಪೋಸ್ಟ್ ಇದೆ. ಓಕೆ, ನೋಡಿ, ಬೀದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪೋಸ್ಟ್ ಸಿಗೋದು ಎಷ್ಟು 215 ಪೋಸ್ಟ್ ಸಿಗುತ್ತೆ. ನೆಕ್ಸ್ಟ್ ಯಾದಗಿರಿಲಿ 39 ಪೋಸ್ಟ್ ಇದೆ. ಧಾರವಾಡಲ್ಲಿ 39 ಇದೆ. ಉತ್ತರ ಕನ್ನಡದಲ್ಲಿ 39 ಇದೆ. ಗದಗಲ್ಲಿ 39 ಇದೆ. ಹಾಗೆ ಕೊಪ್ಪಳದಲ್ಲಿ ಕೂಡ 39 ಪೋಸ್ಟ್ ಸಿಗುತ್ತೆ. ನೆಕ್ಸ್ಟು ಚಿತ್ರದುರ್ಗದಲ್ಲಿ 62 ಪೋಸ್ಟ್ ಇದೆ. ಅದಾದಮೇಲೆ ತುಮಕೂರಲ್ಲಿ 63 ಪೋಸ್ಟ್ ಇದೆ. ಶಿವಮೊಗ್ಗದಲ್ಲಿ 36 ಪೋಸ್ಟ್ ಇದೆ. ಬೆಂಗಳೂರು ರೂರಲ್ಲಿ 36 ಪೋಸ್ಟ್ ಇದೆ. ಬೆಂಗಳೂರು ಅರ್ಬನಲ್ಲಿ 36 ಪೋಸ್ಟ್ ಇದೆ. ಮತ್ತು ರಾಮನಗರದಲ್ಲಿ 22 ಪೋಸ್ಟ್ ಇದೆ. ಒಟ್ಟು 572 ಪೋಸ್ಟ್ಗಳಿದೆ. ಗೊತ್ತಾಯ್ತಿದಲ್ವಾ? ನೋಡಿ, ನಾವಿಲ್ಲಿ ಮತ್ತು ಎಕ್ಸಾಮ್ ಫೀಸ್ ತುಂಬ ಜನ ಹೇಳಿದ್ರೆ ಫೀಸ್ಗಳ ಬಗ್ಗೆ ತುಂಬ ಕ್ವಶನ್ಸ್ ಇದೆ. ಫೀಸ್ ಬಂದು ಜನರಲ್ಗೆ 300 ರೂಪಾಯಿ ಇರುತ್ತೆ, ಪ್ಲಸ್ GST ಟ್ಯಾಕ್ಸ್ ಇರುತ್ತೆ. ನೆಕ್ಸ್ಟು SC STಗೆ 150 ರೂಪಾಯಿ ಪ್ಲಸ್ ಟ್ಯಾಕ್ಸು. ಅದಾದಮೇಲೆ ಎಕ್ಸ್ ಸರ್ವಿಸ್ಮೆನ್ಗೆ 0. ಅವ್ರಿಗೇನಿದ್ರು ಅಪ್ಲೈ ಮಾಡೋದು ಏನು ಟ್ಯಾಕ್ಸ್ ಬರುತ್ತೆ ಅದು ಮಾತ್ರ ಇರುತ್ತೆ. ಅದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಚಾರ್ಜಸ್ ಅವ್ರಿಗಿರಲ್ಲ. ನೋಡಿ, ಯಾವಾಗ ನೋಟಿಫಿಕೇಷನ್ ನೋಡಿ ಈ ಮಂತ್ ಎಂಡಿಂಗು ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ಆಗೋ ಚಾನ್ಸ್ ಇದೆ. ಎಕ್ಸಾಮ್ ಕೂಡ ಅಷ್ಟೇ ಆಗಸ್ಟ್ ಎಂಡಿಂಗಲ್ಲಿ ಲಾಸ್ಟ್ ಡೇಟ್ ಇರುವಂಥ ಚಾನ್ಸಸ್ ಇದೆ ಅಪ್ಲೈ ಮಾಡೋದಕ್ಕೆ. ಓಕೆನಾ? ಸೊ ನೆಕ್ಸ್ಟ್ ಈಗ ಸಿಲೆಬಸ್ ಹೋಗೋಣ. ಸಿಲೆಬಸ್ ಏನೇನು ಬರ್ಬೋದು ಅಂತ ನೋಡಿ. ಸಿಲೆಬಸ್ಸಲ್ಲಿ 2 ಪೇಪರ್ ಇರುತ್ತೆ. ಅದು VAOಲಿ 2 ಪೇಪರ್ಸ್ ಇರುತ್ತೆ. ಅದು ಮೊದಲನೇದು ಬಂದು ಜನರಲ್ ಪೇಪರಲ್ಲಿ ಏನಂತಾರೆ, ಜನರಲ್ ನಾಲೆಡ್ಜ್ ಇರುತ್ತೆ, ಕರೆಂಟ್ ಇವೆಂಟ್ಸ್ ಇರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್, ಅಡ್ಮಿನಿಸ್ಟ್ರೇಷನ್, ಎಕನಾಮಿ, ಎನ್ವೈರನ್ಮೆಂಟ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಮತ್ತು ಡೈಲಿ ಅಫೇರ್ಸ್, ಕರೆಂಟ್ ಅಫೇರ್ಸ್ ಬಗ್ಗೆ ಇರುತ್ತೆ ನಿಮಗೆ ಕ್ವಶನ್. ಇಲ್ಲಿ ಏನಿರುತ್ತೆ ಅಂದರೆ ನೀವು ಹಿಸ್ಟ್ರಿ ತುಂಬ ಡೀಪಾಗಿ ಏನಿರಲ್ಲ, ಅಪ್ ಟು ಸೆಕೆಂಡ್ PUC ನಾಲೆಡ್ಜ್ವರೆಗೆ ಇರುತ್ತೆ. ಅಂದರೆ ನಿಮಗೆ ರಾಜರ ಬಗ್ಗೆ ಇರುತ್ತೆ. ಅದಾದಮೇಲೆ ಸ್ವತಂತ್ರ ಹೋರಾಟದ ಬಗ್ಗೆ ಇರುತ್ತೆ. ಅದು ಬಿಟ್ಟರೆ ನಮಗೆ ಬ್ರಿಟಿಷ್ರದ್ದು ಆಳ್ವಿಕೆ ಇರುತ್ತೆ. ಅದನ್ನು ನಾವು ಮಿಡಲ್ ಏಜು ತುಂಬ ಬುಕ್ಗಳು ಬರುತ್ತೆ. ಅದನ್ನು ನಾವು ಕ್ಲಾಸಸ್ಸಲ್ಲಿ ನಿಮಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಎಕನಾಮಿಕ್ ಇವೆಂಟ್ ಹೆಂಗೆ ಬರುತ್ತೆ ಅಂದರೆ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ನಾವು ಮೊದಲು ಕ್ವಶನ್ ಪೇಪರ್ ಥರ ಹಳೆ ಕ್ವಶನ್ ಕೇಳಲ್ಲ, RBI ಆ ಥರ ಎಲ್ಲ ಕೇಳಲ್ಲ. ಏನು ಮಾಡ್ತಾರೆ, ರಿಪೋ ರೇಟ್ ಆಗಿರ್ಬೋದು, ರಿವರ್ಸ್ ರಿಪೋ ರೇಟ್ ಆಗಿರ್ಬೋದು, ಆ ಥರ ಕ್ವಶನ್ಸ್ಗಳು ಕೇಳ್ತಾ ಇರ್ತಾನೆ. ಅಂದರೆ ಈ ಅಪ್ಡೇಟೆಡ್ ವರ್ಷನ್ ಹಾಕಿ ಕ್ವಶನ್ಸ್ ಇರುತ್ತೆ. ಇದು ಫಸ್ಟ್ ಪೇಪರ್ ಇರುತ್ತೆ. ಸೆಕೆಂಡ್ ಪೇಪರ್ ಬಂದು ಕಮ್ಯುನಿಕೇಷನಲ್ಲಿ ನಿಮಗೆ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ನೋಡಿ, ಹಳೆ ಪೇಪರ್ನ ನೀವು ರೆಫರ್ ಮಾಡ್ತೀವಿ ಅಂದರೆ ನೀವು ರೆಫರ್ ಮಾಡಬೇಕಾದ್ರೆ ಹಳೆ ಪೇಪರಲ್ಲಿ ಡೈರೆಕ್ಟ್ ಕ್ವಶನ್ಸ್ ಇತ್ತು. ಈಗ KE ಅವ್ರು ನಡೆಸ್ತಾರಿಂದ ಡೈರೆಕ್ಟ್ ಕ್ವಶನ್ಸ್ ಇರೋಲ್ಲ, ಎಲ್ಲ ಇನ್ ಡೆಪ್ತ್ ನಾಲೆಡ್ಜ್ ಕ್ವಶನ್ಸ್ ಇರುತ್ತೆ. ಸೊ ನಿಮಗೆ ಇನ್ ಡೆಪ್ತ್ ನಾಲೆಡ್ಜ್ ಕ್ವಶನ್ಸ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇರುತ್ತೆ. ಜೊತೆಗೆ ನಮ್ಮಲ್ಲಿ ಕ್ಲಾಸಸ್ ಇರುತ್ತೆ. ನೀವು ಆನ್ಲೈನ್ ಕೂಡ ಜಾಯ್ನ್ ಆಗ್ಬೋದು, ಆಫ್ಲೈನ್ ಕೂಡ ಜಾಯ್ನ್ ಆಗ್ಬೋದು. ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ನಮಗೆ ಒಂದು ಕಮೆಂಟ್ ಮಾಡಿ. ಆ ಪ್ರತಿಯೊಂದು ಕಮೆಂಟ್ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿಕೊಡ್ತೀವಿ. ನಿಮಗೆ ಯಾವ ರೀತಿ ಎಕ್ಸಾಮ್ ಬರೀಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ಪ್ರಿಪೇರ್ ಆಗಿ ತುಂಬ ಅನುಕೂಲಗಳಾಗುತ್ತೆ, ಅದನ್ನು ಪೂರ್ತಿ ನಿಮಗೆ ಡಿಸ್ಕಸ್ ಮಾಡಿ ಹೇಳ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.